ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಜಾಬ್ ಬೆಸ್ಟಾ ಬಿಸ್ನೆಸ್ ಬೆಸ್ಟಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಜಾಬ್ ಅಂದರೆ ತುಂಬ ಖುಷಿ, ಕೆಲವರಿಗೆ ಬಿಸ್ನೆಸ್ ಮಾಡೋದು ಅಂದರೆ ತುಂಬ ಖುಷಿ. ಜಾಬಲ್ಲಿ ಏನು ಅಡ್ವಾಂಟೇಜಸ್ ಇರುತ್ತೆ, ಜಾಬಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಅದೇ ರೀತಿ ಬಿಸ್ನೆಸ್ಸಲ್ಲಿ ಏನು ಅಡ್ವಾಂಟೇಜಸ್ ಇರುತ್ತೆ, ಬಿಸ್ನೆಸ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ, ಜಾಬ್ ಬೆಸ್ಟಾ ಇಲ್ಲಾಂದರೆ ಬಿಸ್ನೆಸ್ ಬೆಸ್ಟಾ ಅಂತ. ಜಾಬಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇನ್ನೊಬ್ಬರಿಗೆ ಕೆಲಸ ಮಾಡ್ತಿರ್ತೀವಿ. ಅಲ್ಲಿ ನಮಗೆ ಮ್ಯಾನೇಜರ್ ಇರ್ಬೋದು, ಇಲ್ಲ ಅಂದರೆ ಕಂಪ್ನಿ ಡೈರೆಕ್ಟರ್ ಇರ್ಬೋದು, ಯಾರ್ದೋ ಕೆಲಸನ ಮಾಡ್ತಾ ಇರ್ತೀವಿ. ಅವ್ರೇನು ಮಾಡ್ತಾರೆ ಅಂದರೆ ಅವ್ರು ಏನೋ ಒಂದು ಕೆಲಸ ಕೊಡ್ತಾರೆ, ಆ ಕೆಲಸನ ನಾವು ಮಾಡ್ತಾ ಇರ್ತೀವಿ. ಅವ್ರು ಏನು ಕೆಲಸ ಕೊಡ್ತಾರೋ ಅದಕ್ಕೆ ಕೆಲಸ ಮಾಡಿದಾಗ ನಿಮಗೆ ತಿಂಗಳಿಗೆ ಇಷ್ಟು ಸಂಬಳ ಅಂತ ಫಿಕ್ಸ್ ಮಾಡಿರ್ತಾರೆ. ಅದು ನಿಮ್ಮ ಸ್ಕಿಲ್ಸ್ ಇರ್ಬೋದು, ನಿಮ್ಮ ಎಜುಕೇಷನ್ ಇರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದಕ್ಕೆ ತಕ್ಕಂತೆ ನಿಮಗೆ ಒಂದು ಸಂಬಳನ ಫಿಕ್ಸ್ ಮಾಡಿರ್ತಾರೆ. ಇದು ನೀವು ಕೆಲಸ ಮಾಡಬೇಕಾದಾಗ. ಆದರೆ ಬಿಸ್ನೆಸ್ಸಲ್ಲಿ ಆ ಥರ ಇರೋದಿಲ್ಲ. ಬಿಸ್ನೆಸ್ಸಲ್ಲಿ ನಿಮಗೆ ನೀವೇ ಬಾಸು. ನೀವು ಯಾರಿಗೂ ಕೆಲಸ ಮಾಡೋದಿಲ್ಲ. ನೀವು ಯಾರಿಗೆ ಕೆಲಸ ಮಾಡ್ತೀರಾ ಅಂದರೆ ನಿಮ್ಮ ಕ್ಲೈಂಟ್ಸ್ ಮಾತ್ರ ಕೆಲಸ ಮಾಡ್ತಿರ್ತೀರ. ನಿಮಗೆ ನಿಮ್ಮ ಸಂಬಳ ಅನ್ಲಿಮಿಟೆಡ್ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ ಎಷ್ಟು ಗ್ರೋ ಆಗುತ್ತೋ, ನಿಮ್ಮ ಬಿಸ್ನೆಸ್ ಎಷ್ಟು ದೊಡ್ಡದಾಗುತ್ತೋ ಅದಕ್ಕೆ ತಕ್ಕಂತೆ ನಿಮಗೆ ಸಂಬಳನೂ ಹಣನೂ ಎಲ್ಲ ಇರುತ್ತೆ. ನೀವು ಇನ್ನೊಬ್ಬರಿಗೆ ಇಲ್ಲಿ ಕೆಲಸ ಮಾಡೋದಿಲ್ಲ. ನಿಮಗೆ ಯಾವುದೇ ಹೈರಾರ್ಕಿ ಇರಲ್ಲ. ನೀವೇ ಎಲ್ಲದಕ್ಕೂ ಇಲ್ಲಿ ಫೈನಲ್ ಅಥಾರಿಟಿ, ನೀವೇ ಬಾಸು ಬಿಸ್ನೆಸ್ಸಲ್ಲಿ. ಜಾಬಲ್ಲಿ ಬೇರೆಯವ್ರು ಏನೋ ಒಂದು ಕೆಲಸ ಹೇಳ್ತಾರೆ, ಆ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟು ಸಾಕು. ಜಾಬಲ್ಲಿ ಅಕಸ್ಮಾತ್ ಏನಾದರೂ ಆ ಕೆಲಸ ಮಾಡೋದ್ರಿಂದ ರಾಂಗ್ ಆಯಿತು, ಆ ಕಂಪ್ನಿ ಮುಚ್ಕೊಂಡೋದ್ರೂ ನಿಮ್ಮ ಸಂಬಳ ನಿಮಗೆ ಬಂದೇ ಬರುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಆಗಲ್ಲ. ನೀವೇನೇ ಒಂದು ಡಿಸಿಷನ್ ತೊಗೊಂಡ್ರು, ಏನೇ ಒಂದು ಕೆಲಸ ಮಾಡಿದ್ರು, ಅದರಲ್ಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಪ್ರತಿಯೊಂದನ್ನು ನೀವು ಬಿಸ್ನೆಸ್ ಓನರ್ ಆಗಿದ್ದರೆ ಅದೆಲ್ಲನೂ ನಿಮಗೇ ಪ್ರಾಬ್ಲಮ್ ಆಗುತ್ತೆ. ಪ್ರಾಫಿಟ್ ಬಂದ್ರೂ ನಿಮಗೆ ಪ್ರಾಫಿಟ್ಟು, ಲಾಸ್ ಆದ್ರೂ ನಿಮ್ಮ ಹಣನೇ ಕಂಪ್ಲೀಟ್ ಲಾಸ್ ಆಗಿಬಿಡುತ್ತೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇದ್ದಾಗ. ಜಾಬಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಒಂದು ಜಾಬ್ ಅಂದಿದ ತಕ್ಷಣ ಈಗ ನೀವು ಒಬ್ಬರು ಎಂಪ್ಲಾಯಿ ಆಗಿರ್ತಾರ, ಎಂಪ್ಲಾಯಿ ಮೇಲೆ ಮ್ಯಾನೇಜರ್ ಇರ್ತಾರೆ, ಸೀನಿಯರ್ ಮ್ಯಾನೇಜರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಡಿಫ್ರೆಂಟ್ ಲೆವೆಲ್ ಇರುತ್ತೆ. ನೀವು ಒಬ್ಬರು ಕೆಲಸ ಮಾಡ್ತೀರಾ, ಅವ್ರು ಇನ್ನೊಬ್ಬರು ಕೆಲಸ ಮಾಡ್ತಾರೆ, ಅವ್ರು ಇನ್ನೊಬ್ಬರು ಕೆಲಸ ಮಾಡ್ತಿರ್ತಾರೆ. ಆಗೇನಾಗುತ್ತಂದರೆ ನಿಮಗೆ ಡಿಸಿಷನ್ ಅಥಾರಿಟಿ ಇರೋದಿಲ್ಲ. ಏನಾದರೂ ಒಂದು ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊಳ್ಬೇಕಂದ್ರೆ ನೀವು ಇನ್ನೊಬ್ಬರ ಮೇಲೆ ಭಾರ ಹಾಕ್ಬಿಡ್ಬೋದು. ಸರ್ ನೀವು ಡಿಸಿಷನ್ ತೊಗೊಳ್ಳಿ ಅಂತ. ಅವರು ಇನ್ನೊಬ್ರಿಗೆ ಹೇಳ್ತಾರೆ ನೀವು ಡಿಸಿಷನ್ ತೊಗೊಳ್ಳಿ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ನೀವು ಡಿಸಿಷನ್ ತೊಗೊಳ್ಳಿ. ಫೈನಲ್ ಆಗಿ ಕಂಪ್ನಿ ಹೆಡ್ ಬಂದ್ಬಿಟ್ಟು ಅವರೊಂದು ಡಿಸಿಷನ್ ತಗೊಂಡಿರೋದನ್ನ ಇವ್ರಿಗೆ ಹೇಳ್ತಾರೆ. ಅಷ್ಟೇ, ಇವ್ರು ಏನು ಡಿಸಿಷನ್ ತಗೊಳ್ತಾರೋ ಅವ್ರು ಇನ್ನೊಬ್ರು ಡಿಸೈಡ್ ಮಾಡ್ತಾರೆ. ಆದರೆ ನೀವು ಬಿಸ್ನೆಸ್ ಮಾಡಬೇಕಾದಾಗ ನೀವೇ ಡಿಸಿಷನ್ ತಗೊಳೋದು. ಆ ಡಿಸಿಷನ್ನಿಂದ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಎಲ್ಲನೂ ನಿಮಗೆ. ಸಕ್ಸಸ್ ಆದರೆ ಒಳ್ಳೆ ದುಡ್ಡು, ಫೇಲ್ಯೂರ್ ಆದರೆ ಇರೋ ದುಡ್ಡು ಎಲ್ಲನೂ ಗೋವಿಂದ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ. ಜಾಬಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಡಿಸಿಷನ್ ತಗೊಳ್ತಾರೆ, ಅದಕ್ಕೆ ತಕ್ಕಂತೆ ನೀವು ಕೆಲಸ ಮಾಡ್ತೀರಾ. ಅದು ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ನಿಮ್ಮ ಸಂಬಳ ನಿಮಗೆ ಪ್ರತಿ ತಿಂಗಳು ಎಂಡ್ ಆಗಿದ ತಕ್ಷಣ ಖಂಡಿತವಾಗಿ ಬಂದೇ ಬರುತ್ತೆ. ಮತ್ತು ನೀವು ಜಾಬ್ ಮಾಡಬೇಕಂದಾಗ ಏನಾಗುತ್ತೆ ಅಂದರೆ, ಆಫೀಸ್ ಟೈಮಿಂಗ್ಸ್ ಇರುತ್ತೆ. ನೀವು 10 ಗಂಟೆಯಿಂದ 6 ಗಂಟೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಇಷ್ಟಿಷ್ಟೇ ಅವರು ಕೆಲಸ ಮಾಡಬೇಕು, ಇಲ್ಲೇ ಹೋಗಿ ಕೆಲಸ ಮಾಡಬೇಕು, ಅಲ್ಲೇ ಹೋಗಿ ಕೆಲಸ ಮಾಡಬೇಕು, ಇವ್ರಿಗೆ ರಿಪೋರ್ಟ್ ಆಗಬೇಕು ಅನ್ನೋದೆಲ್ಲ ರೀತಿಯಲ್ಲಿ ಕಂಡೀಷನ್ಸ್ ಇರುತ್ತೆ. ನಿಮಗೆ ಅಲ್ಲಿ ಯಾವುದೇ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಆದರೆ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಹೋಗ್ಬೋದು. ಯಾಕಂದರೆ ಅವರೇ ಬಾಸ್ ಆಗಿರೋದ್ರಿಂದ ಅವರೇ ಪ್ಲಾನ್ ಮಾಡ್ಕೊಳ್ಬೇಕು, ಅವರೇ ಸ್ಟ್ರಾಟಜಿ ಮಾಡ್ಕೊಳ್ಬೇಕು, ಅವರೇ ಎಲ್ಲಿ ಹೋಗಿ ಕೆಲಸ ಮಾಡಬೇಕು, ಎಷ್ಟೊತ್ತಿಗೆ ಕೆಲಸ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ಬಿಸ್ನೆಸ್ ಪೀಪಲ್ಗಳು
ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅವ್ರಿಗೆ ಫ್ರೀ ಅನ್ನೋದೇ ಇರೋದಿಲ್ಲ. ಎಂಪ್ಲಾಯೀಸ್ಗೆ, ಜಾಬ್ ಮಾಡೋರಿಗೆ ಅಟ್ಲೀಸ್ಟು ವಾರಕ್ಕೆ ಒಂದಿನನೋ ಎರಡು ದಿನನೋ ರಜಾ ಇದ್ದೇ ಇರುತ್ತೆ. ಆದರೆ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಯೋಚನೆ, ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇದ್ದೇ ಇರುತ್ತೆ. ಯಾಕಂದರೆ ಬಿಸ್ನೆಸ್ ಮಾಡೋರಿಗೆ ಅವ್ರ ಬಿಸ್ನೆಸ್ಸಲ್ಲಿ ಸಾಕಷ್ಟು ಬಂಡವಾಳ ಹಾಕಿರ್ತಾರೆ. ಆ ಬಿಸ್ನೆಸ್ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಜಾಬಲ್ಲಿ ಏನಾಗುತ್ತಂದರೆ, ಜಾಬಲ್ಲಿ ನಾವು ಏನು ಕೆಲಸ ಮಾಡ್ತಿರೋ ಅದಕ್ಕೆ ಇಷ್ಟು ಸಂಬಳ ಅಂತ ಕೊಟ್ಬಿಡ್ತಾರೆ. ಅಷ್ಟು ಸಂಬಳ ಕೊಟ್ಟಿದ ತಕ್ಷಣ ಪ್ರತಿ ತಿಂಗಳು ನಮಗೆ ಅಷ್ಟು ಖಂಡಿತವಾಗಿ ಬರ್ತಾ ಇರುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಆ ಸಂಬಳ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನಿಲ್ಲ. ಕೆಲಸದಲ್ಲಿ ಏನು ಬರ್ದೇ ಇರ್ಬೋದು, ಫುಲ್ ಲಾಸ್ ಆಗಿಬಿಟ್ರೆ ಇರೋ ಹಣನೆಲ್ಲ ಹೋಗ್ಬಿಡ್ಬೋದು. ಪ್ರಾಫಿಟ್ ಬಂದರೆ, ಒಳ್ಳೆ ಲಾಭ ಬಂದರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ಸಂಬಳನೂ ಬರುತ್ತೆ, ಸಾಕಷ್ಟು ರೀತಿಯಲ್ಲಿ ಬೋನಸ್ ಬರುತ್ತೆ, ಸಾಕಷ್ಟು ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ಸು ಒಳ್ಳೆ ರೀತಿ ಗ್ರೋ ಆಗುತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದಾಗ. ನೀವು ಜಾಬ್ ಮಾಡಬೇಕಂದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ, ಬೇರೆಯವ್ರು ಏನು ಕೆಲಸ ಕೊಟ್ಟಿರ್ತಾರೋ ಆ ಕೆಲಸನ ಮುಗಿಸೋದೇ ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಅದ್ರ ಮೇಲೆ ನಿಮಗೇನೋ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಆದರೆ ಬಿಸ್ನೆಸ್ ಮಾಡೋರಿಗೆ ಎಲ್ಲ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವನೇ ಪ್ರತಿಯೊಂದು ಮಾಡಬೇಕಾಗುತ್ತೆ. ಎಷ್ಟೇ ಜನ ಎಂಪ್ಲಾಯೀಸ್ ಇದ್ರೂ ಅವ್ರ ಹತ್ರ ಕೆಲಸ ತಗೊಳ್ಬೇಕಾಗುತ್ತೆ. ಯಾಕಂದರೆ ಅವನೇನು ಡಿಸಿಷನ್ ಮಾಡಿರ್ತಾನೋ, ಅವನೇನು ಆರ್ಡ್ರ್ ಕೊಟ್ಟಿರ್ತಾನೋ ಅದಕ್ಕೆ ತಕ್ಕಂತೆ ಕೆಲಸ ನಡೀತಾ ಇರುತ್ತೆ. ಇನ್ ಕೇಸ್ ಏನಾದರೂ ಅವನ ರಾಂಗ್ ಆರ್ಡ್ರ್ ಕೊಟ್ಟಿದ್ರೆ, ರಾಂಗ್ ಡಿಸಿಷನ್ ತೊಗೊಂಡಿದ್ರೆ ಆ ಡಿಸಿಷನಿಂದ ಕಂಪ್ನಿಗೆ ಲಾಸ್ ಆದರೂ ಆಗ್ಬೋದು, ಪ್ರಾಫಿಟ್ ಆದರೂ ಆಗ್ಬೋದು, ಏನೇ ಆದ್ರೂ ಅದಕ್ಕೆಲ್ಲ ಹೊಣೆಗಾರಿಕೆ ಆ ಬಿಸ್ನೆಸ್ ಮಂದೇ ಆಗಿರುತ್ತೆ. ಆ ಬಿಸ್ನೆಸ್ ಮಾಡೋದೇ ಎಲ್ಲ ರಿಸ್ಕು ಇರುತ್ತೆ. ಒಂದು ಜಾಬ್ ಮಾಡಬೇಕಂದಾಗ ನಿಮಗೆ ಆ ಕಂಪ್ನಿ ಬಗ್ಗೆ ಯಾವುದೇ ವಿಷನ್ ಇರೋದಿಲ್ಲ. ಆ ಕಂಪ್ನಿ ಯಾವ ಮಟ್ಟಕ್ಕೆ ಬೆಳಿಬೇಕು, ಏನು ಮಾಡಬೇಕು, 5 ವರ್ಷದಲ್ಲಿ ಏನು ಮಾಡಬೇಕು, 10 ವರ್ಷದಲ್ಲಿ ಏನು ಮಾಡಬೇಕು ಅನ್ನೋ ವಿಷನ್ನು ಎಂಪ್ಲಾಯಿ ಆಗಿ ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಆದರೆ ನೀವು ಬಿಸ್ನೆಸ್ ಮಾಡಬೇಕಾದಾಗ ನೀವು ಪ್ರತಿಯೊಂದು ಸಲನೂ ಒಂದು ವಿಷನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 5 ಇಯರ್ಸಲ್ಲಿ ನಾವೇನಾಗಬೇಕು, ನೆಕ್ಸ್ಟ್ 10 ಇಯರ್ಸಲ್ಲಿ ಏನಾಗಬೇಕು ಅನ್ನೋ ರೀತಿಯೆಲ್ಲನೂ ಬಿಸ್ನೆಸ್ ಮನ್ಗಳು ಕಂಪ್ಲೀಟಾಗಿ ವಿಷನ್ ಮಾಡಬೇಕು, ಒಳ್ಳೆ ರೀತಿ ಪ್ಲಾನು ಮಾಡಬೇಕು. ಅದು ಬಿಸ್ನೆಸ್ಗಳಲ್ಲಿ, ಬಿಸ್ನೆಸ್ ಮ್ಯಾನ್ಗಳಲ್ಲಿ ಖಂಡಿತವಾಗಿ ಅವರು ಪ್ರತಿಯೊಂದು ವಿಷನನ್ನು ಒಳ್ಳೆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾರೆ. ಜಾಬ್ ಮಾಡಬೇಕಂದಾಗ ನಿಮಗೆ ಯಾವುದೇ ರೀತಿಯಲ್ಲಿ ನೀವೇನಾದರೂ ಒಂದು ಜಾಬ್ ಮಾಡಬೇಕಂದಾಗ ನೀವು ಇನ್ನೊಂದು 10 ಜಾಬನ್ನು ಕ್ರಿಯೇಟ್ ಮಾಡೋದು, ಇನ್ನೊಂದು 20 ಜಾಬನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಯಾಕಂದರೆ ನೀವು ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಜಾಬನ್ನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಆದರೆ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನೀವು 10 ಜಾಬು, ಇನ್ನೂ 15 ಜಾಬು, 100 ಜಾಬು ಎಲ್ಲ ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ನಿಮ್ಮ ಬಿಸ್ನೆಸ್ ಗ್ರೋ ಆದಾಗೆಲ್ಲನೂ ನಿಮಗೆ ಜಾಸ್ತಿ ಬಿಸ್ನೆಸ್ ಬರುತ್ತೆ. ನಿಮಗೆ ಜಾಸ್ತಿ ಬಿಸ್ನೆಸ್ ಬಂದಾಗೆಲ್ಲ ಜಾಸ್ತಿ ಹಣ ಬರುತ್ತೆ. ಜಾಸ್ತಿ ಹಣ ಬಂದಾಗ ನೀವು ಜಾಸ್ತಿ ಜನನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕಾಗುತ್ತೆ. ಆದ್ದರಿಂದ ನೀವು ಬಿಸ್ನೆಸ್ ಮನ್ ಆದರೆ ನೀವು ಒಳ್ಳೆ ರೀತಿಯಲ್ಲಿ ಹೊಸ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಜಾಬಲ್ಲಿದ್ದಾಗ ಏನಾಗುತ್ತೆ ಅಂದರೆ, ನಿಮ್ಮ ಜಾಬು ಯಾವಾಗಲೂ ರಿಸ್ಕ್ ಇದ್ದೇ ಇರುತ್ತೆ. ಯಾಕಂದರೆ ನೀವು ಬೇರೆಯವ್ರ ಕೆಲಸ ಮಾಡ್ತಿರ್ತೀರ, ಅವ್ರಿಗೆ ನೀವು ಮಾಡೋ ಕೆಲಸ ಇಷ್ಟ ಆಗಿಲ್ಲ ಅಂದರೆ ಅವರು ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ಬೋದು. ಯಾವುದೇ ರೀಸನ್ ಕೊಡ್ದಿರೂ ಕೆಲಸದಿಂದ ತೆಗೆದಾಕ್ಬೋದು. ಯಾವುದೇ ಟೈಮಲ್ಲೂ ನಿಮ್ಮನ್ನು ಜಾಬ್ದಿಂದ ತೆಗೆದಾಕ್ಬೋದು ನೀವು ಜಾಬಲ್ಲಿದ್ದರೆ. ಆದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದಾಗ ನಿಮ್ಮನ್ನು ತೆಗೆಯೋದಕ್ಕೆ ಯಾರಿಗೂ ಅಧಿಕಾರ ಇರೋದಿಲ್ಲ. ನೀವೇ ಬಿಸ್ನೆಸ್ ಓಪನ್ ಮಾಡಿರೋದು, ನೀವೇ ಆ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು. ಅಂದವ್ರಿಗೂ ನೀವು ಎಷ್ಟು ದಿನ ಕಷ್ಟ ಬೀಳ್ತಿರ್ತೀರೋ, ಎಷ್ಟು ದಿನ ಸಾಕಷ್ಟು ರೀತಿಯಲ್ಲಿ ಶ್ರಮ ಬೀಳ್ತಿರ್ತೀರೋ ಅಷ್ಟೇ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಆಗ್ತಾ ಇರುತ್ತೆ. ಒಳ್ಳೆ ರೀತಿ ಪ್ರಯತ್ನ ಬಿದ್ದಾಗ ನಿಮ್ಮ ಬಿಸ್ನೆಸ್ಸು ಸಾಕಷ್ಟು ರೀತಿಯಲ್ಲಿ ಚೆನ್ನಾಗೂ ಆಗುತ್ತೆ. ಜಾಬ್ ಕೆಲಸ ಮಾಡಬೇಕಂದಾಗ, ಜಾಬ್ ನೀವೇನಾದರೂ ಮಾಡ್ತಾ ಇದ್ದಾಗ ನಿಮಗೆ ನಿಮ್ಮ ಲೈಫ್ ಬ್ಯಾಲೆನ್ಸು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ಅಟ್ಲೀಸ್ಟು ಸಾಟರ್ಡೆ, ಸಂಡೇ ಅಂತ ರಜಾ ಆದರೂ ಇರುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಆ ಥರ ಇರೋದಿಲ್ಲ. ಅವರು ಯಾವಾಗಲೂ 24 ದಿನವೂ 24 ಗಂಟೆನೂ ಯಾವಾಗಲೂ ಅವರ ಬಿಸ್ನೆಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಮನೆಗೆ ಬಂದಾಗೂ ಬಿಸ್ನೆಸ್ಸೇ, ಆಫೀಸ್ಗೆ ಹೋದಾಗೂ ಬಿಸ್ನೆಸ್ಸೇ, ಆ ಥರ ಇರುತ್ತೆ. ಅವರಿಗೆ ಪರ್ಸನಲ್ ಲೈಫ್ ಯಾವುದು, ಬಿಸ್ನೆಸ್ ಲೈಫ್ ಯಾವುದು ಅನ್ನೋ ರೀತಿಯಲ್ಲಿ ಡಿಫ್ರೆನ್ಸೇ ಗೊತ್ತಿರಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ. ಯಾಕಂದರೆ ಅವರು ಯಾವಾಗಲೂ ಕ್ಲೈಂಟ್ಸ್ ಜೊತೆ ಮಾತಾಡ್ತಿರ್ತಾರೆ. ಕ್ಲೈಂಟ್ಸ್ ಹ್ಯಾಪಿ ಆಗಿದ್ದರೆ ಅವ್ರಿಗೆ ಒಳ್ಳೆ ರೀತಿ ಬಿಸ್ನೆಸ್ಸು, ಕ್ಲೈಂಟ್ ಅನ್ಹ್ಯಾಪಿ ಆಗಿದ್ದಾಗ ಸಾಟರ್ಡೇನೂ ಕೆಲಸ ಮಾಡಬೇಕಾಗುತ್ತೆ, ಸಂಡೇನೂ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ರೀತಿಯಲ್ಲಿ ಎಲ್ಲ ಟೈಮ್ಗಳಲ್ಲೂ
ಬಿಸ್ನೆಸ್ ಮನ್ ಆಗಿರೋನು ಕೆಲಸ ಮಾಡಬೇಕಾಗುತ್ತೆ. ಜಾಬಲ್ಲಿದ್ದಾಗ ನೀವು ಜಾಬಲ್ಲಿದ್ದಾಗ ನಿಮಗೆ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತೆ. ನಿಮಗೆ ಇನ್ಶೂರೆನ್ಸ್ ಬೆನಿಫಿಟ್ ಸಿಗುತ್ತೆ, ನಿಮಗೆ ಒಳ್ಳೆ ರೀತಿ ಬೋನಸ್ ಸಿಗುತ್ತೆ, ನಿಮಗೆ ಸ್ಯಾಲ್ರಿ ಹೈಕ್ ಸಿಗುತ್ತೆ, ಎಲ್ಲ ರೀತಿ ಬೆನಿಫಿಟ್ಸ್ಗಳು ಸಿಗುತ್ತೆ ನೀವೇನಾದರೂ ಎಂಪ್ಲಾಯಿ ಆಗಿದ್ರೆ. ಆದರೆ ನೀವು ಬಿಸ್ನೆಸ್ ಮನ್ ಆಗಿದ್ರೆ ಪ್ರತಿಯೊಂದನ್ನು ನಿಮ್ಮಷ್ಟು ನೀವೇ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಇನ್ಶೂರೆನ್ಸ್ ಇರೋದಿಲ್ಲ, ನೀವೇ ಇನ್ಶೂರೆನ್ಸ್ ಬೈ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಬೋನಸ್ಸು ನಿಮ್ಮಷ್ಟು ನೀವೇ ಕಷ್ಟ ಬಿದ್ದಾಗ ನಿಮಗೆ ಪ್ರಾಫಿಟ್ ಆದಾಗ ನಿಮಗೆ ಬೋನಸ್ ಸಿಗುತ್ತೆ. ನಿಮಗೆ ಕಂಪ್ನಿ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನಿಮಗೆ ವರ್ಷಕ್ಕೆ ಇಷ್ಟು ಹೈಕ್ ಅಂತ ಬಿಸ್ನೆಸ್ ಮ್ಯಾನ್ಗಳಿಗೆ ಖಂಡಿತವಾಗಿ ಸಿಗೋದಿಲ್ಲ. ಯಾಕಂದರೆ ಅವರು ಬಿಸ್ನೆಸ್ನ ಇಂಪ್ರೂವ್ ಮಾಡಿದಾಗ ಮಾತ್ರ, ಪ್ರಾಫಿಟ್ ಬಂದಾಗ ಮಾತ್ರ ಆ ದುಡ್ಡನ್ನ ಅವರು ಈಸ್ಕೊಳ್ಬೋದು. ಇಲ್ಲ ಅಂದರೆ ಬಿಸ್ನೆಸ್ ಮನ್ಗೆ ಆ ಥರ ಯಾವುದೇ ಬೆನಿಫಿಟ್ಟು ಇರೋದಿಲ್ಲ. ಮತ್ತು ಜಾಬಲ್ಲಿ ಏನಾಗುತ್ತಂದರೆ ಸಾಕಷ್ಟು ರೀತಿಯಲ್ಲಿ ಪಾಲಿಟಿಕ್ಸ್ ಇರುತ್ತೆ. ನೀವು ಎಷ್ಟು ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಕೆಲಸದಲ್ಲಿ ನಿಮಗೆ ಸಂಬಳನೂ ಸಿಗೋದಿಲ್ಲ. ಅಲ್ಲಿನೂ ಸಾಕಷ್ಟು ಪಾರ್ಶಾಲಿಟಿ ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದಬ್ಬಾಳಿಕೆನೇ ಇರುತ್ತೆ. ನೀವು ಎಲ್ಲಾದರೂ ಒಂದು ಕಡೆ ಜಾಬ್ ಮಾಡ್ತಾ ಇರಬೇಕಂದಾಗ ಎಷ್ಟೋ ಸಲ ಇನ್ನೊಬ್ಬರನ್ನ ತುಳಿಯೋದಕ್ಕೆ ನೋಡ್ತಿರ್ತಾರೆ ನೀವು ಜಾಬ್ ಮಾಡ್ತಾ ಇರಬೇಕಾದ್ರೆ. ಆದರೆ ನೀವು ಬಿಸ್ನೆಸ್ ಮಾಡಬೇಕಂದಾಗ ನಿಮ್ಮ ಫುಲ್ ಕಂಟ್ರೋಲು ನಿಮ್ಮಲ್ಲೇ ಇರುತ್ತೆ. ಯಾಕಂದರೆ ನೀವೇ ಕಂಪ್ನಿ ಹೆಡ್ ಆಗಿರೋದ್ರಿಂದ, ನೀವೇ ಎಲ್ಲ ಡಿಸಿಷನ್ ಮೇಕರ್ ಆಗಿರೋದ್ರಿಂದ ಆ ಥರ ಸಿಚುವೇಶನ್ಗಳು ಅಷ್ಟು ಬರೋದಿಲ್ಲ ನೀವು ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ. ಜಾಬಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ಟ್ಯಾಲೆಂಟು, ನಿಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರ್ಬೋದು. ನೀವು ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಬೇಕಂದಾಗ ನಿಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರ್ಬೋದು. ಆದರೆ ಏನು ಯೂಸು, ಕೆಲವು ಸಲ ನಿಮ್ದೇನಾದರೂ ಟ್ಯಾಲೆಂಟ್ ತೋರ್ಸೋಕ್ಕೆ ಹೋದರೆ ನಿಮ್ಮ ಬಾಸು, ಅವರ ಬಾಸುಗಳೆಲ್ಲನೂ ನಿನ್ನ ಟ್ಯಾಲೆಂಟ್ ಏನು ಜಾಸ್ತಿ ತೋರಿಸ್ಬೇಕಾಗಿಲ್ಲ, ನಾನು ಏನು ಹೇಳಿದ್ದೀನೋ ಅಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಯಾಕಂದರೆ ಅವ್ರ ಕ್ರೆಡಿಟ್ನ ಅವ್ರು ತಗೊಳ್ಬೇಕು. ನೀವು ನಿಮ್ಮ ಬ್ರೈನ್ನ ಜಾಸ್ತಿ ಯೂಸ್ ಮಾಡೋದಕ್ಕೂ ಅವ್ರು ಬಿಡೋದಿಲ್ಲ. ಯಾಕಂದರೆ ನೀವು ಜಾಸ್ತಿ ಬ್ರೈನ್ ಯೂಸ್ ಮಾಡಿದ್ರೆ ನೀವು ಅವರ ಜಾಗನ ನೀವು ಕಿತ್ಕೊಳ್ಬಿಡ್ತೀರಂತ ಅವ್ರಿಗೆ ಭಯ ಇರುತ್ತೆ. ಆದ್ದರಿಂದ ನಿಮ್ಮ ಟ್ಯಾಲೆಂಟು ಜಾಸ್ತಿ ಇದ್ದಾಗೂ ನೀವು ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಕೆಲವು ಜಾಗಗಳಲ್ಲಿ ನೀವು ಜಾಸ್ತಿ ನನಗೆ ಗೊತ್ತಿದೆ ಅಂತಲೂ ಹೇಳೋದಕ್ಕಾಗಲ್ಲ. ಯಾಕಂದರೆ ಆ ರೀತಿಯಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹನೇ ಕೊಡೋದಿಲ್ಲ. ಒಳ್ಳೆ ರೀತಿಯಲ್ಲಿ ನಿಮಗೆ ಅದಕ್ಕೆ ಪ್ರೋತ್ಸಾಹನೇ ಕೊಡಲ್ಲ ನಿಮ್ಮ ಮ್ಯಾನೇಜರ್ಗಳು, ಅದರ ಮೇಲಿರೋ ಮ್ಯಾನೇಜರ್ಗಳು. ಆದ್ದರಿಂದ ನೀವು ಜಾಬಲ್ಲಿದ್ದಾಗ ನಿಮ್ಗೆ ಏನು ಹೇಳ್ತಾರೋ ಕೆಲಸ ಅಷ್ಟು ಮಾಡ್ಕೊಂಡೋದ್ರೆ ಸಾಕಾಗುತ್ತೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಟ್ಯಾಲೆಂಟ್ ಇದ್ದರೆ ಅದನ್ನು ತೋರ್ಸೋಕೆ ಹೋದರೆ ಕೆಲಸದಲ್ಲಿ ನಿಮಗೆ ಅಪ್ರಿಸಿಯೇಷನ್ಗಳು ಸಿಗೋದಿಲ್ಲ. ಆದರೆ ಬಿಸ್ನೆಸ್ಸಲ್ಲಿ ಆ ಥರ ಇರೋದಿಲ್ಲ. ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಯಾವುದೇ ಹೊಸ ಐಡಿಯಾಗಳು ಹಾಕ್ಕೊಳ್ಬೋದು, ನೀವು ಯಾವುದೇ ರೀತಿಯಲ್ಲಿ ಹೊಸ ತಂತ್ರಗಾರಿಕೆ ಹಾಕ್ಬೋದು, ಟ್ಯಾಕ್ಟಿಕ್ಸ್ ಹಾಕ್ಬೋದು. ನಿಮ್ಗೆ ಏನೆಲ್ಲ ಗೊತ್ತಿದೆಯೋ ಅದನ್ನೆಲ್ಲನೂ ಅಡಾಪ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ನಿಮಗೆ ಫ್ರೀಡಮ್ ಕಂಪ್ಲೀಟ್ ಆಗಿರುತ್ತೆ. ಯಾಕಂದರೆ ಆ ಬಿಸ್ನೆಸ್ ನಿಮ್ಮದು, ಆ ಕಂಪ್ನಿ ನಿಮ್ಮದು. ನೀವು ಏನು ಬೇಕಾದರೂ ಐಡಿಯಾ ಹಾಕ್ಬೋದು. ನೀವು ಯಾವುದೇ ರೀತಿಯಲ್ಲಿನೂ ಹೊಸ ಐಡಿಯಾ ಹಾಕಿ ಅದನ್ನು ನೀವು ಸಕ್ಸಸ್ ಮಾಡ್ಬೋದು, ಫೈಲೂರು ಮಾಡ್ಬೋದು. ಅದೆಲ್ಲನೂ ನಿಮ್ಮ ಕೈಯಲ್ಲಿರುತ್ತೆ ನೀವು ಬಿಸ್ನೆಸ್ ಮಾಡಬೇಕಂದಾಗ. ನಾನೀಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಜಾಬ್ ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಜಾಬಲ್ಲಿ ಏನು ಅಡ್ವಾಂಟೇಜಸ್ ಇರುತ್ತೆ, ಜಾಬಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಬಿಸ್ನೆಸ್ಸಲ್ಲಿ ಏನು ಅಡ್ವಾಂಟೇಜಸ್ ಇರುತ್ತೆ, ಬಿಸ್ನೆಸ್ಸಲ್ಲಿ ಏನು ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಜಾಬ್ಗೂ ಬಿಸ್ನೆಸ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ, ಜಾಬ್ ಬೆಸ್ಟಾ ಬಿಸ್ನೆಸ್ ಬೆಸ್ಟಾ ಅನ್ನೋದನ್ನೆಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಜಾಬ್ ಬೆಸ್ಟನೋ ಬಿಸ್ನೆಸ್ ಬೆಸ್ಟೋ ಅಂತ. ಕೆಲವರಿಗೆ ಅವರ ಕ್ಯಾರೆಕ್ಟರಿಸ್ಟಿಕ್ಸು, ಅವ್ರ ಸೈನ್ಸ್ಗೆ ಅವರಿಗೆ ಜಾಬೇ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ನಾವು ಏನು ರಿಸ್ಕ್ ತೊಗೊಳೋದಿಲ್ಲ, ನಮಗೆ ತಿಂಗಳು ಒಂದು ಸಂಬಳ ಬಂದರೆ ಸಾಕಪ್ಪ ಅನ್ನೋರಿಗೆ ಜಾಬೇ ಬೆಸ್ಟ್ ಆಗಿರುತ್ತೆ. ಬಿಸ್ನೆಸ್ ಮೆನ್ಗಳಿಗೆ ನಾನು ಎಷ್ಟೇ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನಾನು 24 ಗಂಟೆನೂ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಏನಾದರೂ ಮಾಡಿ ಏನಾದರೂ ಜೀವನದಲ್ಲಿ ಅಚೀವ್ ಮಾಡಲೇಬೇಕು ಅನ್ನೋವ್ರಿಗೆ ಬಿಸ್ನೆಸ್ ಖಂಡಿತವಾಗಿ ಅವ್ರಿಗೆ ಒಳ್ಳೆ ದಾರಿಯಾಗಿರುತ್ತೆ. ಆದ್ದರಿಂದ ನೀವು ಜಾಬ್ ಮಾಡಬೇಕೋ ಇಲ್ಲಾಂದರೆ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟಲ್ಲಿ ಹಾಕಿ ತಿಳಿಸಿ. ಯಾಕೆ ನೀವು ಜಾಬ್ ಇಷ್ಟಪಡ್ತೀರಾ, ಯಾಕೆ ಬಿಸ್ನೆಸ್ನ ಇಷ್ಟಪಡ್ತೀರಾ ಅಂತಲೂ ಕಾಮೆಂಟಲ್ಲಿ ತಿಳಿಸಿ. ಬೇರೆಯವ್ರಿಗೂ ಆ ಕಾಮೆಂಟ್ಸಿಂದ ಖಂಡಿತವಾಗಿ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಅಷ್ಟು ಜಾಬು ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಏನೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಖಂಡಿತವಾಗಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.